ಇವತ್ತು ನಾನು 17 ಕುರ್ಜುಗಳನ್ನು ಸಹ ತೋರಿಸ್ತಾ ಇದ್ದೀನಿ. ಇವಾಗ ನಾನಿರೋದು ದೊಡ್ಡನಾಗಮಂಗಲ ಕುರ್ಜ್ ಹತ್ರ. ನಾವು ಮೊದಲನೇ ವರ್ಷ ಗೋವಿಂದ ಶೆಟ್ಟಿ ಪಳ್ಯ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಪಕ್ಕದಲ್ಲೇ ಇರೋದು. ಇದು ಕೋನಪ್ರಗ್ರಹಾರ ಅಂತ ಹೇಳಿ ಇದು ಮೊದಲನೇ ವರ್ಷ ಕಟ್ತಾ ಇರೋದು. ಈ ಎರಡೂ ಊರು ಯಾಕೆ ಇಲ್ಲಿ ಕಟ್ತಾ ಇದ್ದಾರೆ ಅಂದರೆ 4ನೇ ಕುರ್ಜಾಗಿ ನಾವು ಇಲ್ಲಿಗೆ ಗ್ರಾಮಕ್ಕೆ ಬಂದಿದ್ದೀರಿ. ಇದು 4ನೇ ಕುರ್ಜು ನಾನು ತೋರಿಸ್ತಾ ಇರೋದು ಇವತ್ತು 26ಗೆ. ಇದು 5ನೇ ಕುರ್ಜು ನಾನು ನಿಮ್ಗೆ ತೋರಿಸ್ತಾ ಇರೋದು. ಇದು ರಾಮಸಾಗರ ಅಂತ ಹೇಳಿ. ಇಲ್ಲಿಗೆ ತೇರು 2010ರಲ್ಲಿ ಪ್ರಾರಂಭ ಮಾಡಿದ್ವಿ. ಇದರಿಂದ 1 ಕಿಲೋಮೀಟ್ರ್ ಆಚೆಯಿಂದ ನಾವು ಇಲ್ಲಿ ರಥನ ಎಳ್ಕೊಬಂದು ಇಲ್ಲಿ 6ನೇ ತೇರು ಬಂದು ನಾರಾಯಣಘಟ್ಟದ್ದು. ಈ ನಾರಾಯಣಘಟ್ಟದ ತೇರು ವಿಶೇಷತೆ ಏನಂದರೆ 7ನೇ ಊರು ಎಲ್ಲಿಗೆ ಬಂದಿದೆ ಅಂದರೆ ನಾವು ಸಿಂಗೇನ ಅಗ್ರಹಾರ. ಈ ಊರು ವಿಶೇಷತೆ ಏನಂದರೆ ಈ ರಥ ಬಂದು ಲಕ್ಷ್ಮೀನಾರಾಯಣಪುರ ಅಂತ ಹೇಳಿ 9ನೇ ಕುರ್ಜು ತೇರು ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಮೊಟ್ಟ ಮೊದಲನೇ ಬಾರಿಗೆ ಕಟ್ತಾ ಇರೋದು. ಈ ಥರ ಮುನ್ನುಗ್ತಾ ಇದ್ದೀವಿ. ಅವರು ದೊಡ್ಡವ್ರ ಆಶೀರ್ವಾದ ಇಲ್ದಿರ ಏನು ಆಗೋದಿಲ್ಲ. ಕುರ್ಜುನ ತೋರಿಸ್ತಾ ಇದ್ದೀನಿ. ಸಂಜೀವ ನಗರ 11ನೇ ಕುರ್ಜು, ಸರಿನಾ. ಈ ಕುರ್ಜದ ವಿಶೇಷತೆ ಏನಂದರೆ ಚಂದ್ರ ಪುಟ್ಟಣ್ಣ ಅಂತೇಳಿ ಸುಮಾರು ಜನ ಊರವರು ಮತ್ತು ಗಟ್ಟಳ್ಳಿ ಗ್ರಾಮಸ್ಥರೆಲ್ಲ ಸೇರಿ ಸಪೋರ್ಟ್ ಮಾಡಿ ನಮ್ಮ ಜಾತ್ರೆ 12ನೇ ಕುರ್ಜುನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ನಾವು ಕುಡ್ತಿ ಗ್ರಾಮದಲ್ಲಿದ್ದೀರಿ. ಈ ಊರಿನ ವಿಶೇಷತೆ ಏನಂದರೆ ಜಾತಿ ಮತ ಭೇದ ಇಲ್ದಿರ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀರಿ. ನಾವೆಲ್ಲ ಮೊದಲಿಂದನೂ ಅಷ್ಟೇ ಸಂಜೆ ಹೊತ್ತೇ ಕಟ್ಟೋದು. ಇವಾಗ ಉಸ್ಕೂರು ಮದ್ದೂರಮ್ಮ ಜಾತ್ರೆಯ 13ನೇ ಕುರ್ಜು ತೇರು ಸುಲ್ಕುಂಟೆ ಗ್ರಾಮದಲ್ಲಿದ್ದೀರಿ. ಎಲ್ಲಾನು ಸುಲ್ಕುಂಟೆ ತಳವಂತಕರು ಯಾರು ಅಂದರೆ ಸುಲ್ಕುಂಟೆ, ಅದಕ್ಕೆ ಒಂದು ಇತಿಹಾಸನೇ ಇದೆ. ಮದ್ದೂರಮ್ಮ ಜಾತ್ರೆ 14ನೇ ಕುರ್ಜ್ ಹತ್ರ ಇದ್ದೀನಿ. ಇದು ಚೊಕ್ಸಂದ್ರ ಗ್ರಾಮ. ಈ ಊರು ವಿಶೇಷತೆ ಏನಂದರೆ 15ನೇ ಕುರ್ಜು ತೋರಿಸ್ತಾ ಇದ್ದೀನಿ. ಇವಾಗ ಆರೋಹಳ್ಳಿ ಗ್ರಾಮದಲ್ಲಿ ತೇರು 1998ಅಲ್ಲಿ ಕಟ್ಟಿದ್ದು. ಅವಾಗ 16ನೇ ಕುರ್ಜು ತೋರಿಸ್ತಾ ಇದ್ದೀನಿ. ಇವಾಗ ಕಗ್ಲಿಪುರದ ಗ್ರಾಮದಲ್ಲಿದ್ದೀರಿ ನಾವು. ಈ ಕಗ್ಲಿಪುರದ ಗ್ರಾಮದ ವಿಶೇಷ ಏನಂದರೆ ಇಷ್ಟು ಸುಮಾರು ಈ ವರ್ಷ 30 ಲಕ್ಷ ಖರ್ಚು ಮಾಡಿದ್ದೀನಿ ನಮ್ಮ ತೇರಿಗೆ. 17ನೇ ಕುರ್ಜ್ ಹತ್ರ ಇದ್ದೀರಿ. ನಮ್ಮ ರಾಯಚಂದ್ರ ಕುರ್ಜುಗೂ ಇದೆ.